ಈ ಡಿಫೆನ್ಸ್ ಸಾವಯವ ಜೈವಿಕ ಗೊಬ್ಬರ ಏನಿದೆಯಲ್ಲ, ಇದು ಅಂಥ ಬೆಳೆ ಇಂಥ ಬೆಳೆ ಅಂತ ಏನಿಲ್ಲ. ನಾವು ಭೂಮಿಯಲ್ಲಿ ತೆಗಿತಕ್ಕಂಥ ಎಲ್ಲ ಬೆಳೆಗಳಿಗೂ ಕೂಡ ನಾವು ಉಪಯೋಗಿಸ್ಬೋದು. ಬೆಳೆಗೆ ಏನೇನು ಬೇಕಾಗಿರುತ್ತೆ ಎಲ್ಲ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಅದ್ಭುತವಾದ ಶಕ್ತಿ ಈ ಒಂದು ಡಿಫೆನ್ಸ್ ಅಂತ ಒಂದು ಗೊಬ್ಬರದಲ್ಲಿದೆ. ಇದನ್ನು ಉಪಯೋಗಿಸೋದ್ರಿಂದ ಏನಾಗ್ತದೆ ಅಂತಂದರೆ ಭೂಮಿಯ ಮಣ್ಣಿನ ರಚನೆ ಇಂಪ್ರೂವ್ ಆಗುತ್ತೆ, ನೀರು ಹಿಡಿದುಕೊಳ್ತಕ್ಕಂಥ ಶಕ್ತಿ ಇಂಪ್ರೂವ್ ಆಗುತ್ತೆ, ಆ ಗಾಳಿ ಭೂಮಿಯಲ್ಲಿ ಚೆನ್ನಾಗಿ ಆಡುತ್ತೆ, ಅದ್ಭುತವಾದ ಒಂದು ಬೆಳೆ ಕೊಡ್ತದೆ. ಭೂಮಿಯ ಆರೋಗ್ಯ ಕಾಪಾಡೋದ್ರ ಮೂಲಕ ನಾವು ಬೆಳೆ ತೆಗೆದು ಆರ್ಥಿಕವಾಗಿ ಮುಂದುವರಿಬೇಕು. ಅಟ್ಲೀಸ್ಟ್ 5 ಲಕ್ಷ ಎಕರೆ ಭೂಮಿಗೆ ನಮ್ಮ ಪ್ರಾಡಕ್ಟ್ ಮುಟ್ಟಬೇಕು ಅನ್ನೋದು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. 5 ಕೋಟಿ ರೂಪಾಯಿವರೆಗಿನ ಬಹುಮಾನಗಳು, ಬೇರೆ ಬೇರೆ ಬಹುಮಾನಗಳನ್ನು ನಾವು ಇಟ್ಕೊಂಡಿದ್ವಿ ಈ ಸ್ಕೀಮಲ್ಲಿ. ದಿನನಿತ್ಯ ಉಪಯೋಗತಕ್ಕಂಥ ಒಂದು ಟ್ರ್ಯಾಕ್ಟ್ರು, ಕಾರುಗಳ್ನ ಇಟ್ಕೊಂಡ್ವಿ, ಬೈಕುಗಳು ಕೊಡ್ತಾಯಿದ್ದೀವಿ, ರೈತರಿಗೆ ಬೇಕಾದಂಥ ಛತ್ರಿಗಳು, ಬ್ಯಾಟ್ರಿಗಳು, ಸಿಲ್ವರ್ ಕಾಯಿನ್ಸು, ರೈತರ ಮಕ್ಕಳಿಗೆ ಶಾಲಾ ಬ್ಯಾಗುಗಳು, ಸುಮಾರು 2,20,000 ಅಥವಾ ಒಂದು 2.5 ಲಕ್ಷದಷ್ಟು ಬಹುಮಾನಗಳಿದಾವೆ. ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಷಣ್ಮುಖಪ್ಪ ಅಂತೇಳಿ. ಜುವಾರಿ ಆಗ್ರೋ ಕೆಮಿಕಲ್ಸ್ ಲಿಮಿಟೆಡಲ್ಲಿ 36 ವರ್ಷ ಸೇವೆ ಸಲ್ಲಿಸಿಬಿಟ್ಟು ಕಡೆಗೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ನಿವೃತ್ತಿ ಹೊಂದಿ ಈಗ ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡಲ್ಲಿ ಒಬ್ಬ ಸೀನಿಯರ್ ಅಡ್ವೈಸರ್ ಆಗಿ ಸೇರಿಕೊಂಡಿದ್ದೇನೆ. ಇನೋವೇಟಿವ್ ಕಂಪ್ನಿ ಇದು ಯಾವ ಥರ ರೈತರಿಗೆ ಕೆಲಸ ಮಾಡ್ತಾಯಿದೆ ಅಂದರೆ, ರೈತರಿಗೆ ಭೂಮಿ ಸುಧಾರಣೆಗೆ ಎಲ್ಲ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನೇ ತಯಾರು ಮಾಡ್ತಾಯಿದೆ. ಇದರಲ್ಲಿ ಒಂದು ವಿಶೇಷವಾದ ಒಂದು ಅದ್ಭುತವಾದ ಒಂದು ಪದಾರ್ಥ ಅಂದರೆ ಪ್ರಾಡಕ್ಟನ್ನು ತಯಾರು ಮಾಡ್ತಾಯಿದ್ದಾರೆ. ಅದರ ಹೆಸರು ಡಿಫೆನ್ಸ್ ಅಂತೇಳಿ. ಈ ಡಿಫೆನ್ಸ್ ಗೊಬ್ಬರ ಹೆಂಗಪ್ಪ ಅಂತಂತಾರೆ, ಇದು ಸಾವಯವ ಜೈವಿಕ ಅಂದರೆ ಜೈವಿಕ ಆಧಾರದ ಮೇಲೆ ಸಾವಯವ ಎರಡೂ ಮಿಕ್ಸ್ ಮಾಡಿ ಈ ಭೂಮಿಗೆ ಏನೇನು ಬೇಕಾಗಿರುತ್ತೆ, ಬೆಳೆಗೆ ಏನೇನು ಬೇಕಾಗಿರುತ್ತೆ ಎಲ್ಲ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಒಂದು ಶಕ್ತಿ, ಅದ್ಭುತವಾದ ಶಕ್ತಿ ಈ ಒಂದು ಡಿಫೆನ್ಸ್ ಅಂತ ಒಂದು ಗೊಬ್ಬರದಲ್ಲಿದೆ. ಇದನ್ನು ಉಪಯೋಗಿಸೋದ್ರಿಂದ ಏನಾಗ್ತದೆ ಅಂತಂದರೆ ಭೂಮಿಯ ಮಣ್ಣಿನ ರಚನೆ ಇಂಪ್ರೂವ್ ಆಗುತ್ತೆ, ನೀರು ಹಿಡಿದುಕೊಳ್ತಕ್ಕಂಥ ಶಕ್ತಿ ಇಂಪ್ರೂವ್ ಆಗುತ್ತೆ, ಆ ಗಾಳಿ ಭೂಮಿಯಲ್ಲಿ ಚೆನ್ನಾಗಿ ಆಡುತ್ತೆ. ಆಮೇಲೆ ಇದರಲ್ಲಿ ನಾವು ಜೈವಿಕ ಗೊಬ್ಬರಗಳನ್ನು ಕೂಡ ಆ್ಯಡ್ ಮಾಡಿರೋದ್ರಿಂದ, ಜೀವಾಣು ಗೊಬ್ಬರಗಳನ್ನು ಆ್ಯಡ್ ಮಾಡಿರೋದ್ರಿಂದ ಇದು ಗಿಡಕ್ಕೆ ಬೇಕಾದಂಥ ಎಲ್ಲ ಥರ ಶಕ್ತಿ ಕೊಟ್ಟು ಯಾವುದೇ ಒಂದು ರೋಗ ಕೀಟ ಏನೇ ಬರ್ತಿದ್ರು ಅದನ್ನು ತಡ್ಕೊಳ್ಳೋಂಥ ಒಂದು ಶಕ್ತಿ ಕೊಟ್ಬಿಟ್ಟು ಗಿಡಗಳಿಗೆ ಅದ್ಭುತವಾದ ಒಂದು ಬೆಳೆ ಕೊಡ್ತದೆ. ಈಗ ಉದಾಹರಣೆಗೆ ನೀವು ನಾರ್ಮಲ್ಲಾಗೆ ನಿಮ್ಮದೇ ಆದ ಒಂದು ಪ್ರಾಕ್ಟೀಸಲ್ಲಿ ನೀವು ವ್ಯವಸಾಯ ಮಾಡ್ತಿದ್ರಿ ಅಂದರೆ ಅದರಲ್ಲಿ ಬೆಳೆ ಸಾಮರ್ಥ್ಯ 100% ಇತ್ತು ಅಂದರೆ ನಿಮಗೆ 65% 70% ಮಾತ್ರ ಬರ್ತಿತ್ತು. ಈ ಥರ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ 100ಕ್ಕೆ 100ರಷ್ಟು ಸಿಗುತ್ತೆ. ಒಂದು ಭೂಮಿ ಸುಧಾರಣೆ ಆಗುತ್ತೆ, ಭೂಮಿ ಆರೋಗ್ಯ ಚೆನ್ನಾಗಿರುತ್ತೆ, ಅದು ನನಗೆ ಮುಂದೆ ಕೂಡ ನಾವು ಕಾಪಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಬೆಳೆ ಪದಾರ್ಥ ಏನು ಈ ಥರ ವಸ್ತುಗಳನ್ನು ಯೂಸ್ ಮಾಡಿ ಬೆಳೆ ಏನು ತಯಾರಾಗಿರ್ತಾರೆ ಇಂಥ ವಸ್ತುಗಳನ್ನು ತಿಂದರೆ ಮನುಷ್ಯರ ಆರೋಗ್ಯನೂ ಸುಧಾರಿಸುತ್ತೆ. ಇಷ್ಟು ವಿಶೇಷವಾದ ಒಂದು ಗೊಬ್ಬರ ಇದು. ಪ್ರಾರಂಭದಲ್ಲಿ ನಿಮಗೆ ರೈತರಿಗೆ ಇನ್ನೂ ಮನವರಿಕೆ ಆಗಬೇಕು ಅಂದರೆ 1 ಎಕರೆಗೆ ಇದನ್ನೇ ವಿಶೇಷವಾಗಿ ಹಾಕಿ, ಇನ್ನೊಂದು ಎಕರೆಗೆ ಇನ್ಆರ್ಗ್ಯಾನಿಕ್ ಅಂದರೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಗೊಬ್ಬರಗಳ ಜೊತೆ ಮಿಕ್ಸ್ ಮಾಡಿ ಹಾಕಿ ಹಂಗೂ ಕೂಡ ಬೆಳಿಬೋದು. ನೀವೇ ಪರೀಕ್ಷೆ ಮಾಡಿ, ನೀವೇ ಸಂಶೋಧನೆ ಮಾಡಿ, ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಆ ಥರ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಪ್ರಾಡಕ್ಟ್ ಯಾವ ಥರ ಕೆಲಸ ಮಾಡುತ್ತೆ, ಏನು ಮಾಡುತ್ತೆ ಅಂತ. ಇದೊಂದು ಅದ್ಭುತವಾದ ಪ್ರಾಡಕ್ಟು. ಈ ಪ್ರಾಡಕ್ಟನ್ನ ನಾವು ಇನೋವೇಟಿವ್ ಕಂಪ್ನಿಯವರು ಹೋದ ವರ್ಷ ಸುಮಾರು 2 ಲಕ್ಷ ಬ್ಯಾಗ್ ಮಾರಿಬಿಟ್ಟು 2 ಲಕ್ಷ ಎಕರೆಯಷ್ಟು ಭೂಮಿ ಸುಧಾರಣೆಗೆ ಸಹಾಯ ಮಾಡಿದ್ವಿ ಅಂತ ನಾವು ಅಂದ್ಕೊಂಡು ಅದೇ ಒಂದು ಆಧಾರದ ಮೇಲೆ ಈ ವರ್ಷ ನಾವು ಒಂದು ಮಹತ್ವಾಕಾಂಕ್ಷಿ ಯೋಜನೆ ಹಾಕ್ಕೊಂಡಿದ್ವಿ. 5 ಲಕ್ಷ ಚೀಲ ಗೊಬ್ಬರಗಳನ್ನು ಮಾರಿಬಿಟ್ಟು ಆ ರೈತರಿಗೆ 5 ಲಕ್ಷ ಎಕರೆ ಭೂಮಿ ಸುಧಾರಣೆಗೆ ನಾವು ಒಂದು ದಾರಿದೀಪ ಆಗಬೇಕು ಅಂತೇಳಿ ಮಹತ್ವಾಕಾಂಕ್ಷಿ ಯೋಜನೆ ಇಟ್ಕೊಂಡು ರೈತರಿಗೆ ವಿಶೇಷವಾದ ಕೊಡುಗೆಗಳನ್ನು ಕೊಡುವುದರ ಮೂಲಕ ಸುಮಾರು 5 ಕೋಟಿವರೆಗಿನವರೆಗೆ ಬಹುಮಾನಗಳನ್ನು ರೈತರಿಗೆ ವಿತರಿಸೋದ್ರ ಮೂಲಕ ಈ ಒಂದು 5 ಲಕ್ಷ ಚೀಲಗಳನ್ನು ಭೂಮಿಗೆ ತಲುಪಿ ಭೂಮಿ ಆರೋಗ್ಯ ಸುಧಾರಿಸೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ದಯಮಾಡಿ ಇದನ್ನು ಉಪಯೋಗಿಸಿ, ನಿಮ್ಮ ಬೆಳೆ ಉಳಿಸಿ, ನಿಮ್ಮ ಭೂಮಿ ಉಳಿಸಿ, ನಿಮ್ಮ ಆರೋಗ್ಯ ಉಳಿಸಿ. ಈ ಡಿಫೆನ್ಸ್ ಸಾವಯವ ಜೈವಿಕ ಗೊಬ್ಬರ ಏನಿದೆಯಲ್ಲ, ಇದು ಅಂಥ ಬೆಳೆ ಇಂಥ ಬೆಳೆ ಅಂತ ಏನಿಲ್ಲ. ನಾವು ಭೂಮಿಯಲ್ಲಿ ತೆಗಿತಕ್ಕಂಥ ಎಲ್ಲ ಬೆಳೆಗಳಿಗೂ ಕೂಡ ನಾವು ಉಪಯೋಗಿಸ್ಬೋದು. ಈ ಜನ ಹೆಂಗೆ ಮಾಡ್ತಾರೆ ಅಂದರೆ ಕೆಲವೊಂದು ಕಮರ್ಷಿಯಲ್ ವಾಣಿಜ್ಯ ಬೆಳೆಗಳು ಅಂತಿರ್ತವೆ, ಅಂಥವಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಟ್ಬಿಟ್ಟು ಇಂಥ ವಸ್ತುಗಳನ್ನ ಅಷ್ಟೇ ಯೂಸ್ ಮಾಡಬೇಕು. ಅದೇ ನಾವು ರಾಗಿ ಜೋಳ ಸಣ್ಣ ಬೆಳೆ ಬೆಳಿಬೇಕಾದ್ರೆ ಯೂಸ್ ಮಾಡಬಾರ್ದು ಅಂತ ಒಂದು ಮನಸ್ಸಲ್ಲಿ ಇರ್ತದೆ. ಅದು ತಪ್ಪದು. ಎಲ್ಲ ಬೆಳೆಗಳಿಗೂ ಯೂಸ್ ಮಾಡಬೇಕು. ವಿಶೇಷವಾಗಿ ಯಾವ ಬೆಳೆಗಳಿಗೆ ರೋಗ ಕಾಡ್ತಾ ಇರ್ತದೆ, ಯಾವ ಬೆಳೆಗಳಿಗೆ ಕೀಟ ಬಾಧ್ಯತೆ ಜಾಸ್ತಿ ಇರುತ್ತೆ, ಅಂಥ ಏರಿಯಾದಲ್ಲಿ, ಅಂಥ ಕ್ಷೇತ್ರದಲ್ಲಿ, ಅಂಥ ಬೆಳೆಗಳಲ್ಲಿ ಈ ಒಂದು ಡಿಫೆನ್ಸ್ನ ಯೂಸ್ ಮಾಡಿದ್ದೇ ಆದರೆ ನಮಗೆ ಸಾಕಷ್ಟು ಔಷಧಿ ಖರ್ಚುಗಳು ಉಳಿತಾಯ ಆಗುತ್ತೆ, ಭೂಮಿ ಆರೋಗ್ಯ ಸುಧಾರಣೆ ಆಗುತ್ತೆ, ಗೊಬ್ಬರ ಹಾಕೋ ಪ್ರಮಾಣ ಕಡಿಮೆ ಆಗುತ್ತೆ, ಬೆಳೆಗಳು ಅದ್ಭುತವಾಗಿ ಬರ್ತಾವೆ. ಆವ್ರೇಜ್ ಕಬ್ಬಂತ ಬೆಳೆ ದೀರ್ಘಾವಧಿ ಬೆಳೆ ಇರ್ತದೆ ಅಂತ ತಿಳ್ಕೊಳ್ಳಿ, 10ರಿಂದ 11 ತಿಂಗಳು ಬೆಳೆ ಅದು.
ನಾವು 10ರಿಂದ 11 ತಿಂಗಳಿದ್ರು 7 ತಿಂಗಳ ತನಕ ಅಷ್ಟೇ ನಾವು ಗೊಬ್ಬರ ಹಾಕಬೇಕು. ಆವಾಗ ನೀವು ಇದಕ್ಕೆ ಒಂದು 3ರಿಂದ 4 ಚೀಲ ಕಬ್ಬಿಗೆ ಹಾಕಿದ್ರೆ ಸಾಕು ಒಂದು ಸಲ. ನೀವು ಆಮೇಲೆ ಮಾಮೂಲು ಬೇರೆ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ಫರ್ಟಿಲೈಸರ್ಗಳನ್ನ ಹಾಕ್ಬೋದು ಸಪ್ರೇಟಾಗೆ. ಈ ಟೊಮಾಟೊ ಅಂತವಿದ್ರೆ ಎಕರೆಗೆ 2 ಸಲ ಹಾಕ್ಬೋದು. ಪ್ರಾರಂಭದಲ್ಲಿ 2 ಚೀಲ, ಆಮೇಲೆ ಒಂದು 25-30 ದಿವಸ ಗ್ಯಾಪ್ ಬಿಟ್ಟು ಇನ್ನೊಂದು 2 ಚೀಲ, ಆ ಥರ ಹಾಕ್ಬೋದು. ಯಾವುದು ಸಾಮರ್ಥ್ಯ ಜಾಸ್ತಿ ಹೊರಗೆ ಹಾಕ್ತಾವಲ್ಲ ಅಂಥ ಬೆಳೆಗಳು, ಟೊಮಾಟೊ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಆಮೇಲೆ ಹಣ್ಣಿನ ಬೆಳೆಗಳು ಇರ್ಬೋದು, ಪೊಮೊಗ್ರಾನೇಟ್ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಆಮೇಲೆ ಅಡಿಕೆ ಗಿಡ ಇರ್ಬೋದು, ತೆಂಗಿನ ಗಿಡ ಇರ್ಬೋದು, ಇಂಥವೆಲ್ಲವಕ್ಕೂ ಹಾಕ್ಬೇಕು. ತೆಂಗಿನ ಗಿಡಕ್ಕೆ ಹಾಕೋದಾದರೆ ಒಂದೊಂದು ಗಿಡಕ್ಕೆ 1 ಕೆಜಿಯಿಂದ 2 ಕೆಜಿ ತನಕಲೂ ಹಾಕ್ಬೋದು. ವರ್ಷಕ್ಕೆ 2 ಸಲ ಹಾಕಿರೋದು. ಪ್ರಾರಂಭ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ 1 ಸಲ, ಆಮೇಲೆ ನವಂಬರ್ ಡಿಸೆಂಬರಲ್ಲಿ 1 ಸಲ ಹಾಕ್ಬೋದು. 2 ಸಲ ಹಾಕ್ಬೋದು. 2 ಸಲ ಹಾಕೋದ್ರಿಂದ ಭೂಮಿ ಸುಧಾರಣೆಗೆ ಹೆಚ್ಚೆತ್ತು ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಆಕ್ಯಂತ ಹೋಗುತ್ತೆ. ಈ ಡಿಫೆನ್ಸ್ ಗೊಬ್ಬರನ ಫಸ್ಟು ನೀವು 1 ಎಕರೆಗೆ ಹಾಕಿ ನೋಡಿ. ನಿಮ್ಮದು 2 ಎಕರೆ ಜಮೀನಿತ್ತು ಅಂದರೆ 1 ಎಕರೆಗೆ ಹಾಕಿ. ಇನ್ನೊಂದು ಎಕರೆಗೆ ನಿಮ್ಮದೇ ಆದ ಒಂದು ಸ್ಟೈಲಲ್ಲಿ ನಿಮಗೇನು ತಿಳಿತೋ ನಿಮ್ಮ ಅನುಭವದ ಪ್ರಕಾರ, ನಿಮ್ಮ ಪ್ರಾಕ್ಟೀಸ್ ಪ್ರಕಾರ ಹಾಕಿ. ಬೆಳೆ ನೋಡಿ, ಒಂದು ಸಲ ನಾನು ಹೇಳ್ದಂಗೆ ಇದನ್ನು 2 ಸಲ ಹಾಕಿ. ಅದೊಂದು ಉದಾಹರಣೆ, ಟೊಮೆಟೊ ಬೆಳೆ ತೊಗೊಳ್ಳಿ. ಸ್ಟಾರ್ಟಿಂಗ್ 1 ಸಲ ಹಾಕಿ, ಆಮೇಲೆ 25-30 ದಿವಸ ಗ್ಯಾಪಲ್ಲಿ ಇನ್ನೊಂದು ಸಲ ಹಾಕಿ. ಇನ್ನೊಂದು ಸೈಡ್ ಬೈ ಕ್ರಾಪಿಗೆ ನೀವೇನು ನಾರ್ಮಲ್ ಪ್ರಾಕ್ಟೀಸ್ ಮಾಡ್ತಾರ ಮಾಡಿರಿ. ವ್ಯತ್ಯಾಸ ಬಂದು ನೋಡಿರಿ. ಗಿಡದಲ್ಲಿ ಆರೋಗ್ಯ ಹೇಗೆ ಸುಧಾರಿಸಿದೆ, ಗಿಡದಲ್ಲಿ ಡೆವಲಪ್ಮೆಂಟ್ ಬೆಳವಣಿಗೆ ಹೇಗಾಗಿದೆ, ಹೂವು ಯಾವ ಥರ ಪೊಟೆನ್ಷಿಯಲ್ ಸಾಮರ್ಥ್ಯ ಹೊರಗೆ ಹಾಕಿದೆ, ಕಾಯಿ ಎಷ್ಟು ಕಚ್ಕೊಂಡಿದೆ, ಅದು ಕಾಯಿ ತೂಕ ಹೇಗೆ ಬರುತ್ತೆ, ಕಾಯಿದು ಕ್ವಾಲಿಟಿ ಗುಣಮಟ್ಟ ಹೇಗೆ ಬರುತ್ತೆ, ಅದನ್ನು ಎಷ್ಟು ದಿವಸದ ತನಕ ನಾವು ಒಂದು ಸಲ ಟೊಮೆಟೊ ಹಾರ್ವೆಸ್ಟು ಅಂದರೆ ಕೊಯ್ಲು ಮಾಡಿದ ಮೇಲೆ ಎಷ್ಟು ದಿವಸದ ತನಕ ನಾವು ನಮ್ಮಲ್ಲಿ ಶೇಖರಣೆ ಮಾಡ್ಬೋದು, ಅಥವಾ ದೂರಗಳಿಗೆ ಸಾಗಿಸ್ಬೇಕಾರೆ ಎಷ್ಟು ಲಾಭ ಆಗುತ್ತೆ ಅಂತ ಕ್ರಾಪು. ನೀವೇ ಅದನ್ನು ಸಂಶೋಧನೆ ಟೈಪ್ ಮಾಡಿ 1 ಸಲ ಹಾಕಿ ನೋಡಿ. ಖಂಡಿತ ಅದು ಅದ್ಭುತವಾದ ಒಂದು ಫಲಿತಾಂಶ ಕೊಡುತ್ತೆ. ನೀವೇ ಮತ್ತೆ ಪುನಃ ಬಂದು ನೀವೇ ಕೇಳಿ ತಗೊಂಡು ಹೋಗ್ತಾರೆ. ಖಂಡಿತ ಇಷ್ಟು ವಿಶ್ವಾಸ ನಮಗಿದೆ. ಇದು ಯಾಕೆಂದರೆ ನಮ್ಮ ಈಗ ಆಲ್ರೆಡಿ ನಾವು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದ್ರದ್ದಲ್ಲೇ ಸುಮಾರು 1000 ಚೀಲ ಈ ಒಂದು ಗೊಬ್ಬರವನ್ನು ಮಾರಿದ್ದೇವೆ. ಇದರಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ 10ರಿಂದ 20% ರೈತರು ಆಲ್ರೆಡಿ ಫಲಿತಾಂಶ ಹೊರ ಹಾಕಿದ್ದು ಖರೀದಿಗೋಸ್ಕರ ಅವರಿಗೆ ಹೆಸರು ಪ್ರೊನೌನ್ಸ್ ಮಾಡೋಕ್ಕೆ ಬರದೇ ಇರ್ತಕ್ಕಂಥವ್ರು ಆ ಯೂಸ್ ಮಾಡಿದ ಚೀಲ ತಗೊಂಬಂದು ಅಂಗಡಿಗೆ ಈ ಗೊಬ್ಬರ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಸೊ ಇದರ ಅರ್ಥ ಏನು ಅಂದರೆ ಪ್ರಾಡಕ್ಟ್ ಕೆಲಸ ಮಾಡಿದೆ, ಪ್ರಾಡಕ್ಟಲ್ಲಿ ತಾಕತ್ತಿದೆ, ಅದರಲ್ಲಿ ದಮ್ ಇದೆ ಅನ್ನೋದು ತೋರಿಸಿದೆ. ದಯಮಾಡಿ ಬೇರೆ ರೈತರು ಯಾರು ಯೂಸ್ ಮಾಡಿಲ್ಲ, ಯೂಸ್ ಮಾಡಿದಂಥ ರೈತರು ಬೇರೆ ಪಕ್ಕಪಕ್ಕದ ರೈತರುಗಳಿಗೂ ಕೂಡ ಮಾಹಿತಿ ಕೊಟ್ಟು ಈ ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಮ ಭೂಮಿ ಆರೋಗ್ಯ ಕಾಪು ಮಾಡಿಕೊಳ್ಳ್ರಿ. ಒಳ್ಳೆ ಆರೋಗ್ಯಕರವಾದ ಬೆಳೆ ತೆಗೀರಿ. ಆರೋಗ್ಯಕರವಾದ ಬೆಳೆಯಾದ ಪದಾರ್ಥ ಬಂದದನ್ನ ತಿಂದು ನೀವು ಆರೋಗ್ಯವಾಗಿರಿ. ಈ ಡಿಫೆನ್ಸನ್ನು ಗೊಬ್ಬರ 50 kg ಬ್ಯಾಗುಗಳಲ್ಲಿ ದೊರೆಯುತ್ತೆ. ಇದರಲ್ಲಿ 2 ಥರ ವಿಧ ಇರುತ್ತೆ. ಒಂದು ಪೌಡ್ರ್ ಫಾರ್ಮು, ಇನ್ನೊಂದು ಗ್ರ್ಯಾನ್ಯುಲೇಟೆಡ್ ಫಾರ್ಮಲ್ಲಿ ಇರುತ್ತೆ. ಕೆಲವೊಂದು ಬೆಳೆಯಲ್ಲಿ ಅವರವ್ರ ಅನುಕೂಲ, ಈಗ ಅಪ್ಲೈ ಮಾಡಿ ಈ ಡಿಫೆನ್ಸನ್ನ ಅಪ್ಲೈ ಮಾಡ್ತಕ್ಕಂಥವ್ರು ಅವರವರು ಯಾವ್ಯಾವ ಬೆಳೆಗೆ ಹಾಕ್ತಾರೆ ಆ ಆಧಾರದ ಮೇಲೆ ಕೆಲವರು ಪೌಡ್ರ್ ತೊಗೊಂಡೋಗ್ತಾರೆ, ಕೆಲವರು ಗ್ರ್ಯಾನ್ಯೂಲ್ಸ್ ತೊಗೊಂಡೋಗ್ತಾರೆ. ಎಲ್ಲೆಲ್ಲಿ ಎರಚೋದಿರ್ತದಲ್ಲ ಅಲ್ಲಿ ಗ್ರ್ಯಾನ್ಯೂಲ್ಸ್ ಪ್ರಿಪೇರ್ ಮಾಡ್ತಾರೆ. ಉದಾಹರಣೆ ಭತ್ತದ ಬೆಳೆ ಇರ್ಬೋದು, ಫ್ಲಾಟ್ ಮೇಲೆ ಎರಚ್ಕೊಂತ ಹೋಗ್ತಾರೆ, ಅವರು ಗ್ರ್ಯಾನ್ಯೂಲ್ಸ್ ಯೂಸ್ ಮಾಡ್ತಾರೆ. ಈ ಕಬ್ಬಿನ ಬೆಳೆ ಅಂತ ತೆಗೆಲ್ಲ ಆ ಪೌಡ್ರ್ ಫಾರ್ಮ್ ಯೂಸ್ ಮಾಡ್ತಾರೆ. ಈ ಡಿಫೆನ್ಸ್ ಗೊಬ್ಬರಕ್ಕೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಹಾಕ್ಕೊಂಡಿದ್ವಿ. ಆ ಯೋಜನೆ ಏನಪ್ಪ ಅಂದರೆ, ನಾವು ಡಿಫೆನ್ಸ್ ತಯಾರು ಮಾಡಿ ಈ ವರ್ಷ 5 ಲಕ್ಷ ರೈತರಿಗೆ, ಅಂದರೆ 5 ಲಕ್ಷ ಬ್ಯಾಗ್, ಅಟ್ಲೀಸ್ಟ್ 5 ಲಕ್ಷ ಎಕರೆ ಭೂಮಿಗೆ ನಮ್ಮ ಪ್ರಾಡಕ್ಟ್ ಮುಟ್ಟಬೇಕು ಅನ್ನೋದು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಈ ಯೋಜನೆ ಮಾಡಬೇಕಾದ್ರೆ, ಇದು ಭಾಳ ಜನಕ್ಕೆ ರೀಚ್ ಆಗಬೇಕಾದ್ರೆ, ಈ ರೈತರಿಗೆಲ್ಲ ನಾವು ಮನವರಿಕೆ ಮಾಡಬೇಕು ಅಂತ ನಾವೇನು ಮಾಡ್ತಾಯಿದ್ವಿ ಅಂದರೆ, ನಮ್ಮ ಕಂಪ್ನಿಗೆ ಏನು ನಮಗೆ ಲಾಭ ಬರ್ತಾ ಆ ಲಾಭದಲ್ಲಿ ನಾವ್ಯಾಕೆ ಸ್ವಲ್ಪ ಪ್ರಮಾಣ ರೈತರಿಗೆ ಬಿಟ್ಟು ಕೊಡಬಾರ್ದು. ಈ ಒಂದು ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ ಅಂದರೆ, ರೈತರಿಗೆ ಸುಮಾರು ಈ 5 ಲಕ್ಷ ಚೀಲ ತಲುಪಿಸೋದ್ರ ಮೂಲಕ 5 ಕೋಟಿ ರೂಪಾಯಿವರೆಗಿನ ಬಹುಮಾನಗಳು, ಬೇರೆ ಬೇರೆ ಬಹುಮಾನಗಳನ್ನು ನಾವು ಇಟ್ಕೊಂಡಿದ್ವಿ ಈ ಸ್ಕೀಮಲ್ಲಿ. ಅದರಲ್ಲಿ ರೈತಿಗೆ ಬೆನ್ನೆಲುಬಾದ ದಿನನಿತ್ಯ ಉಪಯೋಗತಕ್ಕಂಥ ಒಂದು ಟ್ರ್ಯಾಕ್ಟ್ರು, ಇನ್ನೊಂದು ರೈತ ಕಷ್ಟಪಟ್ಟು ಇದು ಮಾಡ್ತಾನೆ, ಅವನು ಯಾಕೆ ನಾನು ಒಂದು 4 ಜನದಂಗೆ ವೆಹಿಕಲಲ್ಲಿ ಕಾರಲ್ಲಿ ಯಾಕೆ ಓಡಾಡಬಾರ್ದಂತ ಒಂದು ಮನಸ್ಸಲ್ಲಿ ಅವನಿಗೆ ಹೊಂದಿರುತ್ತೆ. ಸೊ ಕಾರ್ಗಳ್ನ ಇಟ್ಕೊಂಡ್ವಿ, ಬೈಕುಗಳು ಕೊಡ್ತಾಯಿದ್ದೀವಿ, ಆ ಲೋನ ಸಣ್ಣ ಪುಟ್ಟ ಇವೆಲ್ಲ ಕೊಡ್ತಾಯಿದ್ವಿ. ರೈತರಿಗೆ ಬೇಕಾದಂಥ ಛತ್ರಿಗಳು, ಬ್ಯಾಟ್ರಿಗಳು, ಸಿಲ್ವರ್ ಕಾಯಿನ್ಸು, ಅವೇನೇನು ಬೇಕೋ ಎಲ್ಲ ಸಣ್ಣ ಪುಟ್ಟ ಐಟಮ್ಸು, ರೈತರ ಮಕ್ಕಳಿಗೆ ಶಾಲಾ ಬ್ಯಾಗುಗಳು, ಹೀಗೆ ವಿವಿಧ ಸುಮಾರು 2,20,000 ಅಥವಾ ಒಂದು 2.5 ಲಕ್ಷದಷ್ಟು ಬಹುಮಾನಗಳಿದಾವೆ. ಸೊ ಇವನ್ನೆಲ್ಲ ಯಾಕಪ್ಪ ಅಂದರೆ ರೈತರಿಗೆ ಮನವರಿಕೆ ಮಾಡಿಕೋಸ್ಕರ, ಸುಮ್ಮನೆ ಹೇಳಿದರೆ ತಿಳುವಳಿಕೆ ಬರೋದಿಲ್ಲ ಅವ್ರಿಗೆ. ಸೊ ಈ ಥರ ಎನ್ಕರೇಜ್ ಮಾಡಿ, ನಮಗೆ ಉದ್ದೇಶ ಏನಂದರೆ ಭೂಮಿ ಆರೋಗ್ಯ ಸುಧಾರಿಸೋದೇ ನಮಗೆ ಮೇನ್ ಉದ್ದೇಶ. ಇದು ಪ್ರಾಡಕ್ಟನ್ನು ಡೆವಲಪ್ ಆಗಬೇಕು.
ಸೊ ಹಿಂಗೆ ಮಾಡಿ ಇದು ಮಾಡಿ ಎಲ್ಲ ಸಕ್ಸಸ್ ಆಗಲಿ ಅಂತೇಳಿ ನಾವು ಈ ಥರ ಮಾಡಿದ್ವಿ.